ಗುಡ್ ಮಾರ್ನಿಂಗ್ ಗಾಯ್ಸ್. ನೋಡಿ ಇವತ್ತು ನಮ್ಮ ಶಿಷ್ಯನು ನಿಮಗೆ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದಾನೆ. ಸರಿ ಅಂತ ಹೇಳಿ ನಮ್ಮ ಮನೇಲಿ ಮಾಡಿ ತಿಂಡಿನ ತಿನ್ಕೊಂಡು ನಮ್ಮಪ್ಪ ಜೋಳ ಬಿತ್ತನೆ ಮಾಡ್ತಿದ್ರು ನಮ್ಮ ಜಮೀನಲ್ಲಿ. ಸೊ ನಾನು ನೋಡ್ಕೊಂಡ್ ಬರೋಣ ಅಂತ ಹೋದೆ. ಅಲ್ಲಿ ಒಂದು ವಿಡಿಯೋ ಮಾಡ್ತಾ ಇದ್ದೆ. ಅದಕ್ಕೆ ನಮ್ಮಪ್ಪ ಬೈದ್ರು, ಮಳೆ ಇಲ್ಲ ಏನಿಲ್ಲ, ಏನಕ್ಕೆ ಜೋಳ ಬಿತ್ತುತ್ತಾ ಇದ್ದೀರಾ ಅಂತ ಕೇಳಿದ್ರೆ ನಮ್ಮಪ್ಪ ಈ ಸಾಂಗ್ ನ ಹೇಳದ ನನಗೆ. ಆಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು ನಮ್ಮಪ್ಪ ಈ ಸಾಂಗ್ ಹೇಳದ್ಮೇಲೆ ನಾನು ಏನಾದ್ರು ಮಾಡ್ಬೇಕು ಅಂತೇಳಿ ಮನೆಗೆ ಬಂದೆ. ಸರಿ ಅಂತೇಳಿ ನಾನು ಮನೆಗೆ ಬಂದ ತಕ್ಷಣ ನಮ್ಮ ಮಾವ ಬಂದ್ರು. ಕೂದಲು ತುಂಬಾ ಹೋಗಿದೆ, ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ಸರಿ ಅಂತ ಹೇಳಿ ರೇಷನ್ ತರೋಣ ಅಂತ ಹೊರಟೆ. ಇವತ್ತೇ ಫಸ್ಟ್ ರೇಷನ್ ಕೊಡಕ್ ಶುರು ಮಾಡಿದ್ದು. ಇನ್ನ 3-4 ದಿನದವರೆಗೂ ಕೊಡ್ತಾರೆ, ಸುಮ್ಮನೆ ಯಾಕೆ ಟೆನ್ಷನ್ ಅಂತ ಹೇಳಿ ಈ ರಶಲ್ಲಿ ತಗೊಳಕ್ಕಾಗಲ್ಲ ಅಂತ ಹೇಳಿ ನಾನು ಮನೆ ಕಡೆಗೆ ಹೋದೆ. ನಾನು ಮನೆಗೆ ಹೋಗ್ಬೇಕಾದ್ರೆ ಈ ಅಜ್ಜಿನ ನೋಡಿದೆ. ಅಜ್ಜಿ ತಲೆ ಮೇಲೆ 25 kg, ಸೊಂಟದಲ್ಲಿ 25 kg ಹೊತ್ಕೊಂಡು ಹೋಗ್ತಾ ಇದೆ. ನೋಡಿ ನಮ್ಮ ಅಂಗಡಿಗೆ ಬಂದಿದ್ದಾರೆ ಸೂರಜ್ ಅವರು. ಬ್ಲ್ಯಾಕ್ ಮಾಡ್ತಿದ್ದಾರೆ. ಒಂದು ಸ್ವಲ್ಪ ಅವ್ರ ಕರುಣೆ ತೋರಿಸಿ. ಬಡವ್ರ ಮಕ್ಕಳು ಏನು ಮಾಡಿ ಮನಸ್ನೆನ್ಲ ನೀನು, ನಾನು ಹೆತ್ತ ಮಗನೆನ್ಲ. ಸರಿ ಊಟ ಟೈಮ್ ಆಯ್ತಲ್ಲ, ಇನ್ನೇನು ಹೊರಗಡೆ ಏನೋ ತಿನ್ನೋದು ಬೇಡ ಅಂತ ಅಂದ್ಬಿಟ್ಟು ಮನೆಗೆ ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ಮನೆಗೆ ಹೋದೆ. ಮನೆಗೆ ಹೋದ್ರೆ ನಮ್ಮಮ್ಮ ಈ ತರ ಬೈದ್ಬಿಡ್ತು. ನಾ ಯಾರಿಗೂ ಫೋನ್ ಮಾಡಲ್ಲ, ನಾನ್ ಮಾಡಲ್ಲ ಅಂದಿತ್ತಾನೆ. ಮಾಡಲ್ಲ ಅಂದ್ಮೇಲೆ ಮಾಡಲ್ಲ, ನನ್ನ ಇಷ್ಟ. ನಾ ಯಾಕೆ ಮಾಡ್ಲಿ? ಅದಕ್ಕೆ ಅದಕ್ಕೆ ನೀಗ ನಂಗೆ ಕರೆನ್ಸಿ ಹಾಕ್ಸ್ಕೊಟ್ಟಿದ್ಯಾ? ಬಾ, ನಾನು ಹಾಕ್ಸಲ್ಲ ಈಗ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಂಗೆ ಬೇಡ ಕೂಡ ಚೆನ್ನಾಗದ ನೋಡು. ನಂಗೆ ಬೇಡ, ತಿನ್ ನೋಡ್ಬಿಟ್ಟು ಮಾತಾಡು. ನಂಗೆ ಬೇಡ ಅಂದಿತ್ತಾನೆ. ಮಗು ಹತ್ತರೆ ತಾನತ್ತು, ಹಾಲನೆರೆದವಳು ತಾಯಲ್ಲವೇ, ನಮಗಾಗಿ ಜೀವವಾದೇದಿಲ್ಲವೇ. ನಮ್ಮಮ್ಮ ಬೈದ್ರು ಅಂತೇಳಿ ಕ್ರಿಕೆಟ್ ಆಡಕ್ ಹೋದೆ, ಬಟ್ ಅಲ್ಲೂ ಯಾರು ಬಂದಿಲ್ಲ. ಇದನ್ನ ನೋಡಿ ನನ್ನ ಸ್ಕೂಲ್ ದಿನಗಳು ನನಗೆ ನೆನಪಿಗೆ ಬಂತು. ನಾನು ಟಿಪ್ಪರಲ್ಲಿ ಸಾಂಗ್ ಕೇಳೋಣ ಅಂತ ಕೂತಿದ್ದೆ. ನಮ್ಮ ಶಿಷ್ಯಂದ್ರು ಬಂದ್ರು, ನೋಡಿ ಯಾವ ತರ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ವಿಡಿಯೋ ಮಾಡ್ತಾ ಇರೋದು ನೋಡಿನೂ ಈ ತರ ಮುಖ ಮುಚ್ಕೊಂಡು ಹೋಗೋರಿಗೆ ಏನ್ ಹೇಳ್ತೀನಿ ಅಂತಂದ್ರೆ, ಸಿಡಿಲ್ ಬಡಿದು ಕ್ಷಾಮ ಬಂದು ಪ್ರವಾಹ ಸಿಕ್ಕಿ ಭೂಕಂಪ ಆಗಿ ಲಕ್ಷಾಂತರ ಜನ ಸಾಯ್ತಾರೆ. ನಿಮಗೇನು ಆಗ್ಲಿಲ್ವಲ್ಲ. ಇವತ್ತೊಂದು ವಿಡಿಯೋ ಇಷ್ಟ ಆಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬೈ ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.